ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಸೆಕೆಂಡ್ ಸೆಮ್ ಬಿ.ಕಾಮ್ ಅವರ ಅಕೌಂಟ್ಸಲ್ಲಿ 4th ಯೂನಿಟ್ ಹೇಳ್ಕೊಡ್ತೀನಿ. ಅದು ಜಾಯಿಂಟ್ ವೆಂಚರ್ ಅಂತ. ಅಲ್ಲಿ ನಾವು 3 ಲೆಡ್ಜರ್ ಮಾಡಬೇಕಾಗುತ್ತೆ. ಜಾಯಿಂಟ್ ವೆಂಚರ್, ಕೋ ವೆಂಚರ್ ಮತ್ತು ಜಾಯಿಂಟ್ ಬ್ಯಾಂಕ್ ಅಂತ. ಇದು ಬಂದ್ಬಿಟ್ಟು ಅದ್ರ ಫಾರ್ಮೆಟ್ ಜಾಯಿಂಟ್ ವೆಂಚರ್ ಅಕೌಂಟು. ಸೊ ಇಲ್ಲಿ ನೋಡ್ಕೊಳ್ಳೋಣ. ಡೆಟಾರ್ ಸೈಡು ನಾವೇನು ಪರ್ಚೇಸ್ ಮಾಡ್ತೀರಿ ಕ್ಯಾಶ್ಗೆ ಟು ಜಾಯಿಂಟ್ ಬ್ಯಾಂಕ್ ಅಂತ ಬರೀಬೇಕು. ಮತ್ತು ಕ್ರೆಡಿಟ್ ಪರ್ಚೇಸ್ ಏನಿದ್ರೆ ಟು ಕ್ರೆಡಿಟಾರ್ಸ್ ಅಂತ ಬರೀಬೇಕು. ಎಕ್ಸ್ಪೆನ್ಸಸ್ ಏನಾದರೂ ಇದ್ದರೆ ಜಾಯಿಂಟ್ ಬ್ಯಾಂಕ್ ಅಂತ ಬರೀಬೇಕು. ಮತ್ತು ಇನ್ ಕೇಸ್ ಕೋವೆಂಚರ್ ಇರ್ತಾರಲ್ಲ, ಆ ಪರ್ಸನ್ ಏನಾದರೂ ಎಕ್ಸ್ಪೆನ್ಸಸ್ ಮಾಡಿದ್ರೆ ಕೋವೆಂಚರ್ ಅಕೌಂಟ್ ಅಂತ ಬರೀಬೇಕು. ಮತ್ತು ಅವರೇ ಏನಾದರೂ ಪರ್ಚೇಸ್ ಮಾಡಿದ್ರೆ ಕೋವೆಂಚರ್ ಅಕೌಂಟ್ ಅಂತ ಬರೀಬೇಕು. ಮತ್ತು ಅವ್ರಿಗೆ ಕಮಿಷನ್ ಸಿಕ್ಕಿದ್ರು ಕೋವೆಂಚರ್ ಅಂತ ಮೆನ್ಷನ್ ಮಾಡಬೇಕು. ಅದು ಬಿಟ್ಟು ಕೋವೆಂಚರ್ ಏನು ಮಾಡಲ್ಲ, ಅದನ್ನೆಲ್ಲ ಜಾಯಿಂಟ್ ಬ್ಯಾಂಕ್ ಅಂತಲೇ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ಪ್ರಾಫಿಟ್ ಬಂದರೆ ಡೆಟಾರ್ ಸೈಡ್ ಬರುತ್ತೆ. ಆಮೇಲೆ ಕ್ರೆಡಿಟ್ ಸೈಡಲ್ಲಿ ಕ್ಯಾಶ್ ಸೇಲ್ಸ್ ಆಗಿರಲಿ, ಕ್ರೆಡಿಟ್ ಸೇಲ್ಸ್ ಆಗಿರಲಿ, ಮತ್ತು ಅನ್ಸೋಲ್ಡು ಗೂಡ್ಸ್ ತೊಗೊಂಡೋಗೋದು, ಆಮೇಲೆ ಕೋವೆಂಚರೇ ಸೋಲ್ಡ್ ಮಾಡೋದು ಗೂಡ್ಸ್ನ, ಅದೆಲ್ಲ ಕ್ರೆಡಿಟ್ ಸೈಡ್ ಬರುತ್ತೆ. ಜೊತೆಗೆ ಲಾಸ್ ಈ ಕಡೆ ಡಿವೈಡ್ ಮಾಡಬೇಕಾಗುತ್ತೆ. ಸೊ ಸಿಂಪಲ್ ಪ್ರಾಬ್ಲಮಿಂದ ಸಾಲ್ವ್ ಮಾಡೋಣ ಇದನ್ನು. ಈ ಪ್ರಾಬ್ಲಮ್ ಹೀಗಿದೆ ನೋಡಿ. X and Y entered into a joint venture to sell toys in exhibition. They opened joint bank account rupees 30,000 in which X rupees 20,000 and Y rupees 10,000. Their share profit and losses 2:1. They purchased goods for rupees 25,000 and spent rupees 3,800 for carriage. They recorded cash sales for rupees 29,000. They decided to close the business and Y agreed to take over the unsold toys worth rupees 2,250. Prepare the joint venture account. ಸೊ ಇವಾಗ ಅದರ ಸೊಲ್ಯೂಷನ್ ನೋಡೋಣ. ಪರ್ಟಿಕ್ಯುಲರ್ಸ್ ಅಮೌಂಟ್ ಓಕೆ, ಇದು ಕ್ರೆಡಿಟ್, ಇದು ಡೆಬಿಟ್. ಫಸ್ಟ್ ಏನು ಹೇಳ್ತಿದ್ದಾರೆ, ಅವರು ಎಂಟರ್ ಆಗ್ತಾರೆ ಬಿಸ್ನೆಸ್ಗೆ ಮತ್ತು ಎಕ್ಸಿಬಿಷನಲ್ಲಿ ಟಾಯ್ಸ್ ಎಲ್ಲ ಸೇಲ್ ಮಾಡೋದಕ್ಕೆ ನೋಡ್ತಾರೆ. ಸೊ 30,000 ಇನ್ವೆಸ್ಟ್ ಮಾಡ್ತಾರೆ. ಒಬ್ರದ್ದು 20 ಆಗಿರುತ್ತೆ, ಇನ್ನೊಬ್ರದ್ದು 10 ಆಗಿರುತ್ತೆ. ಪ್ರಾಫಿಟ್ ಆರ್ ಲಾಸಸ್ 2:1 ಡಿವೈಡ್ ಮಾಡ್ಕೋತಾರೆ. ಮತ್ತು ಅಲ್ಲೂ ಹೇಳ್ತಿದ್ದಾರೆ ದೇ ಪರ್ಚೇಸ್ಡ್ ಗೂಡ್ಸ್ ಫಾರ್ 25,000. ಅಂದರೆ ಪರ್ಚೇಸ್ ಏನೇ ಬರಲಿ, ಸೊ ಈ ಕಡೆನೇ ಹಾಕ್ಬೇಕು, ಏನಂತ ಮೆನ್ಷನ್ ಮಾಡಬೇಕು, ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಂತ. ಕೆಳಗಡೆ ನಮ್ಮ ರೆಫರೆನ್ಸ್ಗೆ ಪರ್ಚೇಸ್ ಅಂತ ಬರ್ಕೊಳ್ಳೋಣ. ಎಷ್ಟಕ್ಕೆ ಮಾಡಿದ್ದಾರೆ, 25,000. ದೆನ್ ಏನು ಹೇಳಿದ್ದಾರೆ, ಆ್ಯಂಡ್ ಸ್ಪೆಂಟ್ 3,800 ಫಾರ್ ಕ್ಯಾರೇಜ್ಗೋಸ್ಕರ ಅವರು 3,800 ಅಂತ ಹಾಕಿದ್ದಾರೆ. ಸೊ ಇದು ಕೂಡ ಎಕ್ಸ್ಪೆನ್ಸ್ ಆಗುತ್ತೆ, ಅದಕ್ಕೆ ಇದನ್ನು ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಎಕ್ಸ್ಪೆನ್ಸಸ್ ಅಂತ ಹಾಕಬೇಕು. ಎಷ್ಟು, 3,800. ಆಮೇಲೆ ಏನು ಕೊಟ್ಟಿದ್ದಾರೆ, ದೇ ರೆಕಾರ್ಡೆಡ್ ಕ್ಯಾಶ್ ಸೇಲ್ಸ್ ಫಾರ್ 29,000 ಅಂತ ಕೊಟ್ಟಿದ್ದಾರೆ. ಸೇಲ್ಸ್ ಎಲ್ಲ ನಾನು ಕ್ರೆಡಿಟ್ ಸೈಡ್ ಬರೆಯೋದಕ್ಕೆ ಹೇಳಿದೆ. ಈ ಕಡೆ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಕ್ಯಾಶ್ ಸೇಲ್ಸ್ ಎಷ್ಟು ರೆಕಾರ್ಡ್ ಮಾಡಿದ್ದಾರೆ, 29,000 ಓಕೆನಾ. ಆಮೇಲೆ ದೇ ಡಿಸೈಡೆಡ್ ಟು ಕ್ಲೋಸ್ ದ ಬಿಸ್ನೆಸ್. ಆಮೇಲೆ ಬಿಸ್ನೆಸ್ ಕ್ಲೋಸ್ ಮಾಡೋಕ್ಕೆ ಡಿಸೈಡ್ ಮಾಡ್ತಾರೆ. ಮತ್ತು ವೈ ಅಗ್ರಿ ಟು ಟೇಕ್ ಓವರ್ ದ ಅನ್ಸೋಲ್ಡ್ ಟಾಯ್ಸ್. ವೈ ಏನು ಮಾಡ್ತಾನೆ, ಯಾವ್ದು ಅನ್ಸೋಲ್ಡ್ ಆಗಿಲ್ಲ ಆ ಟಾಯ್ಸ್ನ ಮೀನ್ಸ್ ಆ ಗೂಡ್ಸ್ನೆಲ್ಲ ಅವ್ನು ತೊಗೊಂಡೋಗೋಕ್ಕೆ ನೋಡ್ತಾನೆ. ಅದನ್ನು ನಾವು ಕ್ರೆಡಿಟ್ ಸೈಡ್, ಏನಾದರೂ ಅನ್ಸೋಲ್ಡ್ ತೊಗೊಂಡೋಗ್ತಿದ್ದಾರೆ ಪಾರ್ಟ್ನರ್ ಅಂದರೆ ಇಲ್ಲೇ ಹಾಕ್ಕೋಬೇಕು. ಸೊ ಇಲ್ಲಿ ಅವ್ರ ನೇಮೇ ಕೊಟ್ಟಿದ್ದಾರೆ, ಬೈ ವೈಸ್ ಅಕೌಂಟ್ ಅಂತ ಹಾಕ್ಕೋಬೇಕು. ವೆಂಚರ್ ನೇಮ್ ಏನು ಕೊಟ್ಟಿರ್ತಾರೆ ಅದು ಹಾಕ್ಕೋಬೇಕು. ಕೆಳಗಡೆ ಟೇಕನ್ ಓವರ್ ಅನ್ಸೋಲ್ಡ್ ಟಾಯ್ಸ್, ಅದೆಷ್ಟು ವರ್ತು ರುಪೀಸು, 2,250. ಸೊ ಇಲ್ಲಿಗೆ ಟ್ರಾನ್ಸಾಕ್ಷನ್ಸ್ ಎಲ್ಲ ಮುಗಿಯುತ್ತೆ. ಸೊ ಟೋಟಲ್ ನೋಡೋಣ. ನಮಗೆ ಟೋಟಲ್ ಬಂದುಬಿಟ್ಟು ಎಷ್ಟು ಸಿಗುತ್ತೆ, 31,250 ಸಿಗುತ್ತೆ. ನಮಗೆ ಪ್ರಾಫಿಟ್ ಸಿಗುತ್ತೆ. ಈ ಪ್ರಾಬ್ಲಮಲ್ಲಿ ಪ್ರಾಫಿಟ್ ಸಿಗುತ್ತೆ. ಪ್ರಾಫಿಟ್ ಎಷ್ಟು ಸಿಗುತ್ತೆ, ಟು ಪ್ರಾಫಿಟ್ ಡಿವೈಡ್ ಮಾಡ್ಕೋಬೇಕಲ್ವಾ. ಸೊ 2,450 ಪ್ರಾಫಿಟ್ ಸಿಗುತ್ತೆ. 2,450 ಪ್ರಾಫಿಟ್ ಸಿಗುತ್ತೆ. 2:1 ಡಿವೈಡ್ ಮಾಡ್ಕೋಬೇಕು. ಆವಾಗ ನಮಗೆ ಎಕ್ಸಿಗೆ 1,633.4 ಸಿಗುತ್ತೆ, ವೈಗೆ
816.16 ಸಿಗುತ್ತೆ 6 ಸಿಗುತ್ತೆ. ಸೊ ಇಲ್ಲಿ ನಾನು ಮಿಸ್ಟೇಕಾಗಿ ಬರೆದುಬಿಟ್ಟಿದ್ದೀನಿ. ಸೊ ಅರ್ಥ ಮಾಡ್ಕೊಳ್ಳಿ. ನಾನು ಮತ್ತೆ ಈ ಪ್ರಾಬ್ಲಮ್ನ ನಿಮಗೆ ಲಾಸ್ಟ್ ವಿಡಿಯೋ ಎಂಡಿಂಗಲ್ಲಿ ಹಾಕ್ಕೊಡ್ತೀನಿ.